टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏಕೆಂದರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಎಲ್ಲರಿಗೂ ಸೇರಿದ್ದೆ, ವಾಟರ್ ಕನ್ಸರ್ವೇಷನ್ ಅಂದರೆ ಎಲ್ಲರಿಗೂ ಸೇರಿದ್ದೆ, ಎನರ್ಜಿ ಬಿಲ್ಡಿಂಗ್ ಅಂದರೆ ಎಲ್ಲರಿಗೂ ಸೇರಿದ್ದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ವೇಸ್ಟ್ ವಾಟರ್ನ ಮತ್ತು ಅರ್ಬನ್ ಪ್ಲಾನಿಂಗು ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಈ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿ ಸಾರ್ವಜನಿಕರ ಸಹಕಾರ ಇಲ್ಲ ಅಂದರೆ, ನಮ್ಮ ಮಕ್ಕಳ ಸಹಕಾರ ಇಲ್ಲ ಅಂದರೆ ಈ ಕಾರ್ಯಕ್ರಮನ ನಾವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿ ವಾಂಟ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಟು ಜಾಯಿನ್ ಹ್ಯಾಂಡ್ಸ್ ಟುಗೆದರ್, ಆಲ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಟು ಜಾಯಿನ್ ಟುಗೆದರ್. ಅದಕ್ಕೆ ನಾವು ನಮ್ಮದೇ ಆದಂಥ ಒಂದು ಟೀಮನ್ನು ನಮ್ಮ ವ್ಯಾಪ್ತಿಯಲ್ಲಿ GBA ವ್ಯಾಪ್ತಿಯಲ್ಲಿ ನಾವು ಅದಕ್ಕೆ ಇಟ್ಟಿರ್ತೇವೆ. ಅವ್ರ ಸಂಪರ್ಕದಲ್ಲಿಟ್ಟಿರ್ತೇವೆ. ವೆಬ್ಸೈಟ್ ಓಪನ್ ಮಾಡ್ತೀವಿ. ಸಂಪರ್ಕದ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿ ಅವ್ರಿಗೇನೇನು ಮಾರ್ಗದರ್ಶನ ಕೊಡಬೇಕು, ಗಿಡಗಳು ಕೊಡಬೇಕು, ಆ ಗಿಡಗಳಿಗೆ ನಂಬರ್ ಹಾಕ್ಲಿಕ್ಕಿರ್ಬೋದು, ಬೇರೆ ಬೇರೆ ಏನೇನು ಫೆಸಿಲಿಟೀಸ್ ಕೊಡಬೇಕು ಸಾಧ್ಯನೋ ಅದನ್ನೆಲ್ಲ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ವಿಚಾರವನ್ನು ಇವತ್ತು ನಿಮಗೆ ತಿಳಿಸ್ಬೇಕು ಅಂಥೇಳಿ ನಿಮ್ಮನ್ನು ಮೊದಲನೇ ವಿಚಾರ ನಾನು ಆಹ್ವಾನಿಸಿದ್ದೇನೆ. ಈ ವಿಚಾರದಲ್ಲಿ ಏನಾದ್ರು ತಾವು ಮಾತಾಡಿದರೆ ದಯವಿಟ್ಟು ತಾವು ಮಾತಾಡಿ, ಆಮೇಲೆ ಎರಡನೇ ವಿಚಾರಕ್ಕೆ ಬರ್ತೀನಿ. ಖಂಡಿತ ವಿ ಹ್ಯಾವ್ ಎ ಟೀಮ್ ಆಫ್ ಆಫೀಸರ್ಸ್. ಸ್ಪೆಷಲ್ ಕಮಿಷನರ್ನೇ ಅದಕ್ಕೆ ಇಟ್ಟಿದ್ದೀವಿ. ಪ್ರೀತಿ ಗೆಲಟ್ ಅಂತ ಒಂದು IAS ಆಫೀಸರ್ ಇದ್ದಾರೆ. ಲಾಸ್ಟ್ 2 years ಈಸ್ ವರ್ಕಿಂಗ್. ಅದೇ ವಿಚಾರದಲ್ಲಿ ಅವ್ರದ್ದೊಂದು ಟೀಮ್ ಇದೆ. ಎಲ್ಲ ಸೇರಿ ವರ್ಕ್ ಮಾಡ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ಸುಮಾರು 100 ಸ್ಕೂಲ್ಗಳನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ. ಈಗಾಗಲೇ ಅವರು ಮುಂದಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ದೀವಿ ನಾವು. ಹೇಗೆ ಅದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟವ್ರನ್ನೂ ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಬಸ್ಗಳನ್ನೇ ಸರಿ ಮಾಡ್ಕೋಬೇಕು ಅಂತೇಳಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ವಿ ನೋ ದಟ್ ನಮಗೆ ಇದು ಸಮಸ್ಯೆ ಇದೆ, ಬೆಂಗಳೂರಲ್ಲಿ ಬರ್ತದೆ ಮುಂದಕ್ಕೆ ಅಂತೇಳಿ ಜಾಸ್ತಿ ಇದಾಗ್ತದೆ. ಅದಕ್ಕೆ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಫಸ್ಟು ನಮ್ಮನೆ ಸರಿ ಮಾಡ್ಕೋಬೇಕು ಅಂತ ನಾವು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟಿಂದ ಜಾಸ್ತಿ ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿದ್ರು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಹೋಗ್ತಾ ಇದ್ದೀವಿ. ಈಗಾಗಲೇ 2000 ಬಸ್ಸಸ್ ಇದೆ ಬೆಂಗಳೂರು ನಗರದಲ್ಲಿ. ಮಾಡ್ತಾ ಇದ್ದೀವಿ. ನಮಗೆ ಕೋರ್ಟು ಕೂಡ ಡೈರೆಕ್ಷನ್ಸ್ ಇದೆ ಆ ವಿಚಾರದಲ್ಲಿ. 6.5 ಲಕ್ಷ ಈಗಾಗಲೇ ಮರಗಳನ್ನು ನಾವು ಗುರುತಿಸಿದ್ದೇವೆ. ನಾವು ಯಾಕೆ ಮಕ್ಕಳುಗಳಿಗೂ ಕೂಡ ಒಂದೊಂದು ಗಿಡ ಹಾಕಿ ನೀವೇ ಅದನ್ನು ಏನು ಮಾಡಿ ಅಂತಂದರೆ, ಅದಕ್ಕೆ ಅವ್ರ ಮಕ್ಕಳು ಅವರು ಮನೇಲಿ ಹೆಂಗೆ ಮಕ್ಕಳು ಸಾಕ್ತಾರೋ ಹಂಗೆ ನೀವು ಒಂದೊಂದು ಗಿಡನ ನೆಡ್ಬಿಟ್ಟು ನಿಮ್ಮ ಏರಿಯಾಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಎಲ್ಲ ಶಾಲೆಗಳಿಗೆ ನಾವು ಮುಂದಕ್ಕೆ ಇಟ್ಟಿದ್ದೀವಿ. ಇಲ್ಲ ನಾನು ಅದನ್ನು ಅವ್ರಿಗೆ ಸೂಚನೆ ಕೊಟ್ಟಿದ್ದೆ. 6ನೇ ತಾರೀಕಿಂದ ಅದು ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ ಅಂತ ತಿಳಿಸ್ತೀವಿ. ಇನ್ನು ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನಿಮಗೊಂದು ವೆಬ್ಸೈಟ್ ನಾವು ಕೊಡ್ತೀವಿ, ಸಾರ್ವಜನಿಕರು ವೆಬ್ಸೈಟ್ ಕೊಡ್ತೀವಿ. ಈಗ ನನ್ನ ಮನೆ ಮುಂದೆ ಕಸ ಇತ್ತು ಅಂತಂದರೆ ಒಂದು ಫೋನ್ ಮಾಡಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋದು, ಆ ಲೊಕೇಶನ್ ಹಾಕಿ. ಆಗ ಕಾರ್ಪೊರೇಷನವ್ರು ಬಂದು ಅದನ್ನು ಪಿಕಪ್ ಮಾಡಬೇಕು. ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಫಿಟ್ ಮಾಡ್ತೀವಿ. ಈಗ ಏನು ಮಾಡ್ತಾಯಿದ್ದಾರೆ, ಎಲ್ಲ ವೆಹಿಕಲ್ಗಳು ನಾನು ಮಧ್ಯ ಬಂದ ತಕ್ಷಣ ಹೇಳಿದ್ದೆ, ಕೆಲವು ಡಬ್ರಿಸ್ ಎತ್ಕೊಂಡೋಗಿ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇರ್ತಾರೆ. ಸೊ ಪೊಲೀಸವರು ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲೆಲ್ಲಿ ಆಗ್ತಾರೆ ಅಂತ. ಆದಷ್ಟು ಏನು ಮಾಡ್ತೀರಿ, ಎಲ್ಲ ಪಾಪ ಕೆಲವರೆಲ್ಲ ಹಾಕ್ತಾರೆ. ಈಗ 100 ಡಸ್ಟ್ಬಿನ್ಗಳನ್ನ ತಂದು ಇಡಬೇಕು. ಈಗ ಹೊಸ್ದಾಗಿ ಕೂಡ ಡಸ್ಟ್ಬಿನ್ಗಳನ್ನ ಇಡಬೇಕು. ಆ ಡಸ್ಟ್ಬಿನಲ್ಲಿ ಹಾಕಲ್ಲ, ಅವ್ರಿಗೆಲ್ಲ ಹೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಇವೆಲ್ಲ ಕೂಡ ನಡೀತಾ ಇದೆ. ಸೊ ಅದಕ್ಕೆ ನಾನು ಲೀಗಲಾಗಿ ನಾನು ನೋಡ್ತಾ ಇದ್ದೀನಿ, ಎಷ್ಟು ಫೈನ್ಗಳು ಸಾಧ್ಯ ಇನ್ಕ್ರೀಸ್ ಮಾಡೋಕ್ಕಾಗ್ತದೆ, ಜಾಸ್ತಿ ಮಾಡೋಕ್ಕಾಗ್ತದೆ ಅವೆಲ್ಲ ಕೂಡ. ಆಮೇಲೆ ಇಡೀ ಪೊಲೀಸವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡು ಯಾರು ಈ ಡಬ್ರಿಸ್ನ ಎತ್ಕೊಂಡೋಗಿ ಹಾಕ್ತಾರೆ ಎಲ್ಲ ವೆಹಿಕಲ್ ಅವರು ಕೂಡ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸ್ತೀನಿ. ಅವರೆಲ್ಲ ಕೂಡ ಎತ್ಕೊಂಡೋಗಿ ಎಲ್ಲ ಹಾಕಬೇಕು, ಅಲ್ಲೇ ಹಾಕಬೇಕು. ಯಾವುದೋ ಒಂದು ಖಾಲಿ ಸೈಟ್ ಇದೆ ಅಂತ ಹಾಕಬೇಕು. ಆಮೇಲೆ ಎಷ್ಟೋ ಖಾಲಿ ಸೈಟ್ಗಳನ್ನ ಕ್ಲೀನಾಗಿ ಇಡಬೇಕು. ಯಾರ್ಯಾರು ಖಾಲಿ ಸೈಟ್ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಡಬ್ರಿಸ್ ಆಗಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ನೋಟಿಸ್ ಇಶ್ಯೂ ಮಾಡೋದು, ಟ್ಯಾಕ್ಸ್ ಜಾಸ್ತಿ ಮಾಡೋಂಥದ್ದು ಅವೆಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಕಾಂಪೌಂಡ್ ಹಾಕೋಬೇಕು ಅವ್ರ ಜಾಗಕ್ಕೆ, ಅದನ್ನು ಹಂಗೆ ಬಿಡಬಾರ್ದು. ಅದಕ್ಕೆಲ್ಲ ಒಂದು ಯೋಚನೆಯನ್ನು ಮಾಡ್ತಾಯಿದ್ದೀವಿ ನಾವು.
ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದು ದೊಡ್ಡ ನಂಬರ್ ಅಪ್ಪ, 1,40,00,000 ಜನಸಂಖ್ಯೆ ಮನೆ ಬೆಂಗಳೂರಲ್ಲಿ ಇದೆ. ಇಟ್ ಇಸ್ ನಾಟ್ ಸ್ಮಾಲ್. ಎಷ್ಟು ಮಾರ್ಷಲ್ ಇಡಕ್ಕೆ ಸಾಧ್ಯ, ಎಷ್ಟು ಗೌರ್ಮೆಂಟ್ ಮಾಡಿದ್ರೆ, ಸಾರ್ವಜನಿಕರೇ ನಮ್ಗೆ ಸಹಕಾರ ಕೊಡಬೇಕು ಇವೆಲ್ಲ ವಿಚಾರಕ್ಕೆ. ಅವ್ರಿಗೆ ಜಾಗೃತಿ ಮಾಡಬೇಕು, ಅವ್ರಿಗೆ ಭಯ ಬರಬೇಕು. ಹಾಕಿದ್ರೆ ನಮ್ಮ ಮೇಲೆ ಫೈನ್ ಹಾಕ್ತಾರೆ ಅಂತ ಹಾಕಬೇಕು, ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸದ್ಯ ಎಷ್ಟೋ ಕಡೆ ಈಗ ನೀವು ಮೀಡಿಯಾ ಅವರು ಕೆಲವು ಕಡೆ ಎಲ್ಲ ನೀವು ತೋರಿಸಿರ್ತೀವಿ ಫೋಟೋನ, ತಕ್ಷಣ ನಾನು ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಬೇರೆಯವರು ಮೀಡಿಯಾ ತೋರಿಸಿರ್ತಾರೆ, ಅವರು ನಮಗೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ, ಇಮಿಡಿಯೇಟಾಗಿ ಆ ಕಡೆ ಎಲ್ಲ ಹೋಗಿ ನೀವು ಮಾಡಬೇಕು ಅಂತ. ನೀವು ಟಿ ವಿಲಿ ಹಾಕ್ಕೊಳ್ತೀರಲ್ಲ, ಈ ಟಿ ವಿ ಇಂಪ್ಯಾಕ್ಟ್ ಇದು, ನಮ್ಮ ಇಂಪ್ಯಾಕ್ಟ್ ಇದು ಅಂತ ನೀವು ಹಾಕ್ಕೊಳ್ತೀರಲ್ಲ, ಹಂಗೆ ನಾನು ತಪ್ಪು ಅಂತ ಹೇಳೋದಿಲ್ಲ. ಐ ಹ್ಯಾವ್ ಸೆಡ್ ದಟ್ ಯು ಶುಡ್ ನಾಟ್ ಬಿ, ಅವರು ನಮಗೇನೋ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ನೀವು ಬೀಳಕ್ಕೆ ಹೋಗ್ಬಿಡಿ, ಅವ್ರು ನಮ್ಮ ಪಾಠ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೇನೆ. ಐ ಅಗ್ರಿ ವಿತ್ ಯು. ಇದು ಎವ್ರಿ ಡೇ ಎಷ್ಟು ಕಸ ಜನರೇಟ್ ಆಗ್ತಾ ಇರ್ತದೆ ಅಂತಂದರೆ ಅದು 6,000 ಟನ್ ಜನರೇಟ್ ಆಗ್ತಾ ಇರ್ತದೆ.